ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚಮನೋ ಜಮನೋ ಭೃಗೋ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಅಪಿ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಯುಗಾದಿ ಆರಂಭ ಆಗ್ತಾ ಇದೆ. ಇಂತಹ ಸುಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಹೇಗಿದೆ ವರ್ಷ ಭವಿಷ್ಯ ಎಂಬುದನ್ನು ಗಮನಿಸೋಣ. ಇದೆಲ್ಲ ಯುಗಾದಿ ಭವಿಷ್ಯ, ನಿಧಾನವಾಗಿ ಫಲ ಕೊಡುವಂಥ ಭವಿಷ್ಯಗಳು. ವಿಶ್ವಾವಸು ಸಂವತ್ಸರ, ಹಾಗಾಗಿ ವಿಶ್ವಾವಸು ಸಂವತ್ಸರ ಆರಂಭ ಆಗ್ತಾ ಇದೆ. ಅಂಥ ಸಂವತ್ಸರದ ದೇವತೆಯು ಶುಭವನ್ನು ಉಂಟು ಮಾಡಲಿ. ಎಲ್ಲರಿಗೂ ಕೂಡ ನೂತನವಾದಂತಹ ಸಂವತ್ಸರ ಮಂಗಲವಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ನೂತನ ವರ್ಷದ ಹಬ್ಬದ ಶುಭಾಶಯಗಳನ್ನು ಕೂಡ, ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಈಗ ನಿಮಗೆ ಗ್ರಹಾನುಕೂಲ ಹೇಗಿದೆ ತುಲಾರಾಶಿಯವರಿಗೆ ಅಂತಂದರೆ ಎಲ್ಲ ಕಡೆಗೂ ಒತ್ತಡ ಕಾಣ್ತಾ ಇದೆ, ಒಳ್ಳೆಯದಾಗ್ತಾ ಇದೆ. ಹಾಗಾಗಿ ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಗ್ರಹಸ್ಥಿತಿ ಹೇಗಿದೆಯಪ್ಪ ತುಲಾರಾಶಿಯವರಿಗೆ ಅಂತಂದರೆ, ಇಷ್ಟು ದಿವಸ ನೀವು ಪಂಚಮದ ಶನಿ ಷಷ್ಠಕ್ಕೆ ಹೋಗಿದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಶನಿಯು ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ. 6ನೇ ರಾಶಿಯಲ್ಲಿ ಶುಕ್ರನ ರಾಶಿ ನಿಮ್ಮದು, ಹಾಗಾಗಿ ವಿಕ್ರಮಗಳನ್ನು ಕೊಡುವಂತಹ ಸಾಧ್ಯತೆಗಳು ಬಹಳ ಇರುತ್ತೆ. ಹಾಗೆ ಅನಂತರದಲ್ಲಿ ಪಂಚಮಕ್ಕೆ ರಾಹುವನ್ನು ಬರ್ತಾನೆ. ರಾಹು ಪಂಚಮದಲ್ಲಿ ಒಳ್ಳೆಯದಲ್ಲ. ಇನ್ನು ಷಷ್ಠ ಸಪ್ತಮ ಯಾರೂ ಇಲ್ಲ, ಇನ್ನು ಅಷ್ಟಮ ರಾಶಿಯಲ್ಲೂ ಯಾರೂ ಕೂಡ ಇಲ್ಲ. ಇನ್ನು ಹಾಗೆ ನೋಡ್ತಾ ಹೋದರೆ ನವಮ ರಾಶಿಯಲ್ಲಿ ಗುರು ಯಾವಾಗಿಂದಿರ್ತಾನೆ ಅಂತಾರೆ 14/5/2025 18/10/2025 ಕೂಡ ಇರ್ತಾನೆ. ಹಾಗಾಗಿ 5ನೇ ತಿಂಗಳಿಂದ 10ನೇ ತಿಂಗಳವರೆಗೆ ಗುರು ನಿಮಗೆ ಭಾಗ್ಯವನ್ನು ಕೊಡ್ತಾನೆ. ಇದು ಬಹಳ ಒಳ್ಳೆಯದಾದಂಥ ಭಾಗ್ಯ ರಾಶಿಯಲ್ಲಿ ಗುರು ಇರ್ತಾನೆ. ಕೆಲವೊಂದು ಕಡೆ ಭಾಗ್ಯಗಳು ವೃದ್ಧಿಯಾಗುವಾಗ ಆಗುತ್ತೆ. ನಂತರದಲ್ಲಿ ಪುನಃ ಗುರು ವಕ್ರವಾಗ್ತಾನೆ ಅಂತ ಇಟ್ಕೊಳ್ಳಿ. ವಕ್ರವಾಗಿ 5/12/2025 ಕೂಡ ವಕ್ರವಾಗಿರ್ತಾನೆ. ಮತ್ತೊಂದು 2 ತಿಂಗಳು ವಕ್ರವಾಗಿದ್ದಾನೆ ಗುರು. ಒಟ್ಟಿನಲ್ಲಿ ಕೇತುವು ಕೂಡ ಏಕಾದಶಿ ರಾಶಿ ಕೇತು ಇರ್ತಾನೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇನ್ನು ಚಿತ್ತಾ ನಕ್ಷತ್ರ 3, 4ನೇ ಪಾದ, ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರ 1ರಿಂದ 3 ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಏನಪ್ಪ ಶುಭವಾದಂಥ ಫಲಗಳು ಎಂಬುದನ್ನು ಗಮನಿಸೋಣ. ಯಾಕಂದರೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಕಂದಾಯ ಫಲ ಅಂತೇಳಿ ಹೇಳ್ತೇವೆ. ಕಂದಾಯ ಫಲ ಹೇಗಿದೆ ಅಂತಂದರೆ 11 ಆದಾಯ 5 ಖರ್ಚು ಈ ವರ್ಷದಲ್ಲಿ. ಅಂದರೆ ಏನು, ಆದಾಯಗಳು ಬಹಳ ಇದೆ ನಿಮಗೆ. ಆದಾಯದ ವಿಷಯದಲ್ಲಿ ಬಹಳ ಸಂತೋಷ, ಖುಷಿ, ನೆಮ್ಮದಿ ಸಿಗುವ ಹಾಗಾಗತ್ತೆ. ಇನ್ನು 0 ಆರೋಗ್ಯ, 4 ಅನಾರೋಗ್ಯ. ಹಾಗೆ ಅನಾರೋಗ್ಯ ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಚಿಂತೆ, ಟೆನ್ಷನ್ನು, ಎಲ್ಲೋ ಒತ್ತಡ ಇದಾಗುವಂಥ ಸಾಧ್ಯತೆಗಳು. ಇನ್ನು 4 ರಾಜಪೂಜೆ, 2 ರಾಜಕೋಪ. ಹಾಗಾಗಿ ರಾಜಪೂಜೆಯೇ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳು. 6 ಸುಖ, 3 ದುಃಖ. ಹೀಗೆಲ್ಲ ಆಗುವಂಥ ಸಾಧ್ಯತೆಗಳೇ ಇದೆ. ಯಾಕಂದರೆ ನಾವು ಏನು ಚಿಂತನೆ ಮಾಡಬೇಕು ಅಂತಂದರೆ ಸುಖವೇ ಜಾಸ್ತಿಯಾಗಿ ದುಃಖವೇ ಕಡಿಮೆ ಆಗುವಂತಹ ಸಮಯ ಅಂತೇಳಿ ಹೇಳ್ತೇನೆ. ಆದರೆ ಅನಾರೋಗ್ಯಗಳು ಒಂದು ಸ್ವಲ್ಪ ಕಂದಾಯ ಫಲದಲ್ಲಿ ಒಳ್ಳೆಯದಲ್ಲ ಅಂತೇಳಿ ಹೇಳ್ಬೋದು. ಯಾವುದೋ ಒಂದು ಬಾರ್ಡರ್ ಲೆವೆಲಲ್ಲಿ ಶುಗರ್ ಬಂದಿರುವಂಥದ್ದು, ಮತ್ತು ಬಾರ್ಡರ್ ಲೆವೆಲಲ್ಲಿ ಏನೋ ಒಂದು BP ಇದ್ರೆ ಹೆಚ್ಚು ಕಡಿಮೆ ಆಗುವಂಥದ್ದು, ಅಥವಾ ಮಾತ್ರೆ ತಿನ್ನಬೇಕು ಅನ್ನುವಂಥ ಪರಿಸ್ಥಿತಿ ಆಗುವಂಥದ್ದು. ಹೀಗೆ ಇಂತಹ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳಿ. ಅಲ್ಲಿ ಸ್ವಲ್ಪ ಹೆಡಜಲ್ಲಿದೆ ಅಂತ ಅದೇನಾದರೂ ಮಾಡಿ ಸ್ವಲ್ಪ ಆರೋಗ್ಯಕ್ಕೆ ಸ್ವಲ್ಪ ಈ ವರ್ಷದಲ್ಲಿ ಗಮನ ಕೊಡಿ. ಓವರಾಲಾಗಿ ಬೇರೆದಲ್ಲೆಲ್ಲ ಗಮನಿಸೋಣ ಏನಾಗುತ್ತೆ ಅಂತ. 1ನೇದಾಗಿ ಗಮನಿಸುವಂಥದ್ದು ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ಸ್ಥಿರಾಸ್ತಿ ಏನಾದರೂ ಸಂಪಾದನೆ ಮಾಡ್ತೀರಾ, ಇದು ಗಮನಿಸೋಣ. ಸ್ಥಿರಾಸ್ತಿಯ ವಿಷಯದಲ್ಲಿ ಗಮನಿಸ್ತಾ ಹೋದರೆ ಭಗವಂತ ನಿಮಗೆಲ್ಲ ತುಲಾರಾಶಿಯವರಿಗೆ ಕೊಟ್ಟಿದ್ದಾನೆ. ಎಲ್ಲ ರೀತಿಯಾಗಿ ಮನೆ ಇರಬಹುದು, ವ್ಯವಹಾರ ಇರಬಹುದು, ಕಲಾ ಪ್ರಪಂಚ ಇರಬಹುದು, ಹೊರಗಡೆ ಪಬ್ಲಿಕ್ ಸರ್ವಿಸ್ ಮಾಡುವಂಥದ್ದು ಇರಬಹುದು. ಹೀಗೆ ಆ ಭಗವಂತ ಎಲ್ಲವನ್ನು ಕೂಡ ನಿಮಗೆ ಕೊಟ್ಟಿದ್ದಾನೆ, ಕೊಡದೇ ಇಲ್ಲ ಭಗವಂತ. ಹಾಗಾಗಿ ಕೊಟ್ಟಂಥದ್ದನ್ನು ಈ ವರ್ಷದಲ್ಲಿ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದನ್ನು ಬೆಳೆಸಲಿಕ್ಕೆ ಜಾಸ್ತಿ ಪ್ರಯತ್ನ ಮಾಡಿ. ಏನೂ ಇಲ್ಲ ಅಂತೇಳಿಲ್ಲ. ತುಲಾರಾಶಿಯವರಿಗೆ ನೋಡಿ, ನೀವು ಹುಟ್ಟುತ್ತಾನೆ ಅಲ್ಪ ಶ್ರೀಮಂತರಾಗೇ ಹುಡ್ತೀರಿ. ಯಾಕಂದರೆ ಶ್ರೀಮಂತಿಕೆ ಇಲ್ಲವೋ ಅಂತ ಕೇಳಿದ್ರೆ ಸ್ಥಿತಿವಂತರಾಗಿ ಶ್ರೀಮಂತರಿಕೆಯಿಂದ ನೀವು ಹುಟ್ಟಿರ್ತೀರಿ. ಅಂದರೆ ಶುಕ್ರನು ನಿಮಗೆ ಲಾಭಾಂಶವನ್ನು ಕೊಡೋದಲ್ಲಿ ಭಾಗ್ಯದ ರಾಶಿ ಅದು. ಹಾಗಾಗಿ ಭಾಗ್ಯವನ್ನು ಕೊಟ್ಟಿದ್ದಾನೆ. ಅದನ್ನು ಈ ವರ್ಷದಲ್ಲಿ ಜಾಸ್ತಿ ಬೆಳೆಸಿ ಅದಷ್ಟು ಕಳ್ಕೊಳ್ಳದೇ ಇದ್ದ ಹಾಗೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಮತ್ತು ಸ್ಥಿರಾಸ್ತಿಗಳನ್ನು ಈ ವರ್ಷದಲ್ಲಿ ಸಂಪಾದನೆ ಮಾಡ್ತೀರಿ. ನೀವು ಎಲ್ಲೋ ಒಂದು ಕಡೆಗೆ ಮನೆಯನ್ನು ಕೊಂಡ್ಕೊಳ್ಳುವಂಥದ್ದು, ಸೈಟ್ ಕೊಂಡ್ಕೊಳ್ಳುವಂಥದ್ದು, ಅಥವಾ ಜೀವನದಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಲ್ಲೋ ಒಂದು ಕಡೆ ಮಾಡುವಂಥದ್ದು. ಹೀಗೆ ಒಟ್ಟಿನಲ್ಲಿ ಆ ಸಮಾಧಾನ, ನೆಮ್ಮದಿಯನ್ನು ಕೂಡ ಭಗವಂತ ನೀಡ್ತಾನೆ ನಿಮಗೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಅದು ಇಲ್ಲ, ಇದು ಇಲ್ಲ, ಹೀಗಾಯ್ತಲ್ಲ, ಹಾಗಾಯ್ತಲ್ಲಪ್ಪ ಅಂಥೇಳಿ. ಹಾಗಾಗಿ ನೀವೊಂದು ಸ್ಥಿರಾಸ್ತಿಯನ್ನು ಈ ವರ್ಷಕ್ಕೆ ನೀವು ಪ್ಲ್ಯಾನ್ ಮಾಡಬೇಕು. ಅದು 5ನೇ ತಿಂಗಳಿಂದ 10ನೇ ತಿಂಗಳ ಒಳಗಡೆಗೆ ಭಾಗ್ಯದಲ್ಲಿ ಗುರು ಇರ್ತಾನೆ. ಹಾಗಾಗಿ ಆ ಮಧ್ಯದ ಸಮಯ ಏನಿದೆಯಲ್ವ, ಆ ಸಮಯದಲ್ಲಿ ಪ್ರಯತ್ನ ಮಾಡಿ. ನಿಮಗೆ ಸಮಸ್ಯೆಗಳನ್ನು ಪರಿಹಾರ ಸಿಕ್ಕಿ ಆ ಸಮಯದಲ್ಲಿ ಕೊಂಡುಕೊಳ್ಳುವಂತಹ ಪ್ರಯತ್ನಗಳಾಗುತ್ತೆ. ಒಟ್ಟಿನಲ್ಲಿ ನೀವು ಸ್ಥಿರ ಆಸ್ತಿಯನ್ನು ಗಳಿಸ್ತೀರಿ ಅಂತ ಹೇಳಿದೆ ಈ ವರ್ಷದಲ್ಲಿ. ಹಾಗೆ ಎರಡನೇದಾಗಿ ಚಿಂತನೆ ಮಾಡಲಿಕ್ಕೆ ಹೋದರೆ
ಕುಟುಂಬ ಸ್ಥಾನವನ್ನು ಗಮನಿಸ್ತಾ ಹೋದ್ರೆ ಕುಟುಂಬದಲ್ಲಿ ಏನೋ ಕಿರಿಕಿರಿ ಚಿಂತೆ ಟೆನ್ಷನು ಒಬ್ಬರಿಂದ ಒಬ್ಬರಿಗಾಗಲ್ಲ ಒಬ್ಬರಿಂದ ಸಮಸ್ಯೆ ಆಗ್ತಾ ಇದ್ರೆ ನೀವೇ ಮುಂದೆ ನಿಂತು ಬಗೆಹರಿಸುವಾಗುತ್ತೆ. ಕೆಲವೊಂದು ಪಿತ್ರಾರ್ಜಿತ ಆಸ್ತಿ ಇದೆ ಅಥವಾ ಅಜ್ಜನ ಆಸ್ತಿ ಯಾವುದೋ ಒಂದಿದೆ ಎಲ್ಲ ಕಿರಿಕಿರಿ ಮಾಡ್ತಾ ಇದ್ದೀರಿ ಅಂತಂದರೆ ತುಲಾರಾಶಿಯವರು ಹೋಗಿ ನಿಂತು ಹೆಚ್ಚಿನದಾಗಿ ಮಾಡುವಂತಹ ಪ್ರಯತ್ನಗಳಾಗುತ್ತೆ. ಹಾಗೆ ಅನಂತರದಲ್ಲಿ ನೋಡಿ ಷಷ್ಠ ಸ್ಥಾನದ ಗುರುವಿನ ಒಂದು ರಾಶಿಯಲ್ಲಿ ಶನಿ ಇದ್ದಾನೆ. ಹಾಗಾಗಿ ಬಹಳ ಮುಖ್ಯವಾಗಿ ನಿಮ್ಮನ್ನು ಯೋಗ ಧ್ಯಾನ ಮತ್ತು ಎಷ್ಟಾಗಸ್ತೋ ಅಷ್ಟು ಮಂತ್ರ ಪಠನೆ ಸದಾಚಾರ ಹೀಗೆ ಇಂತಹದ ಕಡೆಗೆ ಜಾಸ್ತಿ ಮನಸ್ಸು ಹೋಗುತ್ತೆ ನಿಮ್ಮದು. ಯಾಕಂದರೆ ಜಾಸ್ತಿ ಮನಸ್ಸು ಹೋಗಬೇಕಂತಂದು ಸ್ಪಿರಿಚುವಲ್ ಕಡೆಗೆ ನಿಮ್ಮ ಮನಸ್ಸು ಜಾಸ್ತಿ ಹೋಗುತ್ತೆ ಈ ವರ್ಷದಲ್ಲಿ. ಯಾಕಂದರೆ ಶನಿ ಗುರುವಿನ ಮನೆಯಲ್ಲಿದ್ದಾನಲ್ವ, ಹಾಗಾಗಿ ನೀವು ಮಾಡುವಂತಹ ಕರ್ಮ ಪೂಜೆ ಪುಣ್ಯಗಳು ಇದ್ರ ಬಗ್ಗೆ ಜಾಸ್ತಿ ಒಲವು ಹೋಗುತ್ತೆ. ಮಾಡಿ ಒಳ್ಳೆ ಕೆಲಸಕ್ಕೆ ಯಾವತ್ತೂ ಕೂಡ ಒಳ್ಳೆಯ ಫಲಗಳು ಇದ್ದೇ ಇದೆ. ಅಂದರೆ ಈ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಬೀಜರೂಪವಾದಂಥದ್ದನ್ನು ನಾವು ಶ್ರದ್ಧೆಯಿಂದ ಮಾಡಬೇಕಷ್ಟೇ. ಮಾಡಿದರೆ ಅದು ಫಲ ಕೊಟ್ಟೇ ಕೊಡುತ್ತೆ, ಹೊಡೆದೇ ಬಿಡುವುದಿಲ್ಲ. ಹಾಗಾಗಿ ಆದಷ್ಟು ಧಾರ್ಮಿಕವಾದಂಥ ವಿಷಯಗಳ ಪ್ರಯತ್ನ ಮಾಡುವಂಥದ್ದು ಅಥವಾ ಯಾವುದೋ ನಮ್ಮ ಧರ್ಮಕ್ಕೆ ಏನೋ ಸಮಸ್ಯೆ ಬರ್ತಾ ಇದೆ ಅಂದರೆ ನಾವೇ ಹೋಗಿ ನಿಂತ್ಕೊಂಡು ಅದನ್ನೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಅಥವಾ ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಬಹಳ ಸಮಸ್ಯೆಗಳು ಬರ್ತಾ ಇದೆ ನಾವೇ ಹೋಗಿ ಮುಂದೆ ನಿಂತ್ಕೊಳ್ಳುವಂಥದ್ದು. ಹಾಗಾಗಿ ನಾವು ಆದಷ್ಟು ಧರ್ಮ ಉಳಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡಬೇಕು. ಅದು ಈ ರಾಶಿಯವರು ಹೆಚ್ಚಿನದಾಗಿ ನೀವು ಮಾಡ್ತೀರಿ, ಮುಂದೆ ನಿಂತುಕೊಂಡು ಅದನ್ನು ಮಾಡ್ತೀರಿ. ಮತ್ತು ಯೋಗ ಧ್ಯಾನಗಳ ಬಗ್ಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಅದು ನೀವು ಮಾಡುವಂತಹ ಪ್ರಯತ್ನಗಳಿದೆ. ಸ್ವಲ್ಪ ಆಧ್ಯಾತ್ಮಿಕವಾದಂಥ ಸಾಧನೆಗಳು ಕೂಡ ಈ ವರ್ಷದಲ್ಲಿ ಆಗಬಹುದು. ನಿಮಗೆ ನೀವು ಚಿಂತೆ ಮಾಡೋದು ಬೇಡ, ಒಳ್ಳೊಳ್ಳೆ ರೀತಿಯಾದಂಥ ಸಾಧನೆಗಳು, ಒಳ್ಳೆ ಕನಸು ಬಿಡುವಂಥದ್ದು, ಕನಸು ನನಸಾಗುವಂಥದ್ದು, ಆಕಾಶದ ಹಾಗೆ ನಿಮ್ಮ ಕಲ್ಪನೆ. ಯಾಕಂದರೆ ತುಲಾರಾಶಿಯವರ ಕಲ್ಪನೆ ಎಷ್ಟು ಅಂತಂದರೆ ಅದು ಲೆಕ್ಕನೇ ಹೇಳಲಿಕ್ಕಾಗಲ್ಲ, ಅಷ್ಟು ದೊಡ್ಡದಾದಂತಹ ಕಲ್ಪನೆ. ಆ ಕಲ್ಪನೆಗಳು ಕೂಡ ಸಾಕಾರ ಆಗುವಂತಹ ಪ್ರಯತ್ನಗಳಿದೆ. ಹಾಗಾಗಿ ಏನಷ್ಟು ಗಾಬರಿ ಬೀಳುವಂಥದ್ದು ಬೇಡ. ಇನ್ನು ಅನಂತರದಲ್ಲಿ ಸುಖ ಏನಾದರೂ ಸಿಗುತ್ತಾ ಈ ವರ್ಷದಲ್ಲಿ? ವಿವಾಹಾದಿ ಮಂಗಲ ಕಾರ್ಯಗಳಾಗತ್ತಾ ಅಂತಂದರೆ ಭಾಗ್ಯದ ಗುರು ವಿವಾಹಾದಿ ಮಂಗಲ ಕಾರ್ಯಗಳನ್ನು ಕೂಡ ನಡೆಸ್ತಾನೆ. ಆದರೆ ಸ್ವಲ್ಪ ವರ್ಷ ಆದಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಂಜಾಟಗಳಿದ್ದರೂ ಕೂಡ ವರ್ಷದ ಕೊನೆಯಲ್ಲೋ ಅಥವಾ ಮಧ್ಯದಲ್ಲೋ ಏನೋ ಒಂದು ಆ ಗುರುವಿನ ಬಲ ಗುರುವಿನ ಅನುಕೂಲ ಹೇಳುವಂಥದ್ದು ವಿವಾಹಾದಿ ಮಂಗಲ ಕಾರ್ಯಗಳನ್ನು ಕೂಡ ಕೊಡುತ್ತದೆ. ನನಗೆ ಗಾಬರಿ ಬೀಳೋದು ಬೇಡ, ಮಂಗಲ ಕಾರ್ಯಗಳು ಸಿಗತ್ತೆ ಆಗತ್ತೆ ಅಂತ ಹೇಳ್ಬೋದು. ಎಷ್ಟೋ ಸಲ ತುಲಾರಾಶಿಯವರು ಒದ್ದಾಡ್ತಾ ಇದ್ದೀರಿ, ಸ್ವಾತಿ ನಕ್ಷತ್ರದವರು ಮದುವೆನೇ ಆಗೋದಿಲ್ಲ ಏನಪ್ಪ ಅಂತೇಳಿ ಒದ್ದಾಡ್ತಾ ಇದ್ದೀರಿ. ಈ ವರ್ಷದಲ್ಲಿ ಏನಾದರೂ ಒಂದು ಕಂಕಣ ಭಾಗ್ಯಗಳು ಸಿಗುವಂಥ ಚಾನ್ಸಸ್ ಇದೆ. ಕೇಳ್ಬೋದು ಎಲ್ಲರಿಗೂ ಆಗತ್ತಾ ಅಂಥೇಳಿ. ಯಾರ್ಯಾರಿಗೆ ಯಾವ್ಯಾವ ಅಪೇಕ್ಷೆ ಇದೆಯೋ ಹಸಿವಾದವರು ಅಷ್ಟೇ ಊಟ ಮಾಡಲಿಕ್ಕಾಗುತ್ತೆ, ಎಲ್ಲರೂ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೊಟ್ಟೆ ತುಂಬಿದವರು ಊಟ ಮಾಡಲಿಕ್ಕಾಗಿಲ್ಲ. ನಿಮ್ಮ ಏಜ್ ಬಂದರೆ ಸಮಯ ಬಂದರೆ ಮಾತ್ರ ಆಗಬಹುದು. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಕೂಡ ಭಗವಂತ ನೆರವೇರಿಸಬಹುದು. ಅನಂತರ ಯಾವುದೋ ಜೀವನದ ದೊಡ್ಡದು ಕನಸು ಇಟ್ಕೊಂಡಿದ್ದೀರಿ ನೀವು, ಒಂದು ಸಂಸ್ಥೆಯನ್ನು ಆರಂಭ ಮಾಡಬೇಕು ಅಥವಾ 10 ಜನಕ್ಕೆ ಕೆಲಸ ಕೊಡಬೇಕು ಅಥವಾ ಏನೋ ಒಂದು ಬಾಸ್ ಆಗಬೇಕು ಅಥವಾ ಕಂಪ್ನಿಯಲ್ಲಿ ನನಗೇನೋ ಒಂದು ಸಿಗಬೇಕು ಹೇಳುವಂಥದ್ದು, ಅಂತಹ ಸಿಗುವಂತಹ ಚಾನ್ಸಸ್ಗಳು 14-15ನೇ ತಿಂಗಳ ಮೇಲೆ ಆಗುತ್ತೆ. ನಿಮಗೆ ಮೇ ಅನಂತರದಲ್ಲಿ ಅದು ಆಗುವಂಥ ಸಾಧ್ಯತೆಗಳಿದೆ. ಚಿಂತೆ ಮಾಡಬೇಡಿ, ಭಗವಂತನು ನಿಮ್ಮ ಕಡೆಗಿದೆ. ಯಾಕಂದರೆ ಒಂದೇ ರೀತಿಯಾಗಿ ನಾವು ಯೋಚನೆ ಮಾಡುವಂಥದ್ದು ಭಾಗ್ಯವನ್ನು ಕೊಡುವಂತಹವನು, ಭಾಗ್ಯದ ಗುರುವು ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೊಡ್ತಾನೆ. ಭಾಗ್ಯ ಹೇಳುವಂಥದ್ದು ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ, ಚಿಂತೆ ಮಾಡಬೇಡಿ. 5 ರೀತಿಯಾದಂಥ ಭಾಗ್ಯಗಳನ್ನು ಗಮನಿಸುವಂಥದ್ದು, ಮನೆಯಲ್ಲಿ ಒಂದು ಮಂಗಲ ಕಾರ್ಯ ಆಗುವಂಥದ್ದೇ ಒಂದು ಭಾಗ್ಯ. 2ನೇದಾಗಿ ನಿಂತಹ ಕೆಲಸಗಳನ್ನು ಪುನಃ ಆರಂಭ ಮಾಡುವಂಥದ್ದು ಭಾಗ್ಯ. 3ನೇದಾಗಿ ನೀವು 4 ಜನಕ್ಕೆ ಕೆಲಸ ಕೊಟ್ಟು ಅವರಿಗೂ ಕೂಡ ಅನ್ನ ಕೊಡ್ತಾ ಇದ್ದೀರಿ ಅಲ್ವಾ, ಅದನ್ನು ನಿಲ್ಲಿಸಬೇಡಿ, ಮುಂದುವರಿಸಿ. ಹಾಗೆ 4ನೇದಾಗಿ ಯಾವುದೋ ಸಂಸ್ಥೆ ಮೊದಲಾದಂಥದ್ದು ನಡೆಸ್ತಾ ಇದ್ದೀರಿ, ಸ್ವಲ್ಪ ಸಮಸ್ಯೆಗಳು ಬರುತ್ತೆ, ಆವಾಗ ಸಣ್ಣ ಪುಟ್ಟ ಕಿರಿಕಿರಿಗಳು ಬರುತ್ತೆ. ಆ ಸಣ್ಣ ಪುಟ್ಟ ಕಿರಿಕಿರಿಗಳಿದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತ್ಕೊಂಡು ಮುಂದೆ ಹೋಗ್ತೀರಿ ನೀವು. ಧೈರ್ಯ ಇದೆ ನಿಮಗೆ, ಯಾಕಂದರೆ ಆ ಸಾಮರ್ಥ್ಯ ಇದೆ. 2 ಇರಬೇಕು ಮನುಷ್ಯನಿಗೆ, ಒಂದು ಯೋಗವೂ ಕೂಡ ಇರಬೇಕು, ಯೋಗ್ಯತೆಯೂ ಕೂಡ ಇರಬೇಕು. ನಿಮಗೆ ಸ್ವಲ್ಪ ಯೋಗ್ಯತೆ ಇದೆ, ಆದರೆ ಯೋಗ ಆವಾಗ ಕಿರಿಕಿರಿ ಕೊಡುತ್ತದೆ. ಆದರೆ ಇವಾಗ ಯೋಗ್ಯತೆ ಎರಡೂ ಕೂಡ ಕೂಡಿ ಬಂದಾಗ ಬಹಳ ಒಳ್ಳೆ ರೀತಿಯಾಗಿ ಬೆಳವಣಿಗೆ ಆಗುತ್ತೆ, ಒಳ್ಳೆ ರೀತಿಯಾಗಿ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಹೋಗುವಂಥ ಸಾಧ್ಯತೆಗಳಿದೆ. ಇನ್ನು ವರಿ ಮಾಡಬೇಡಿ, ನಿಮ್ಮ ಕೆಲಸದ ಬಗ್ಗೆ ಜಾಸ್ತಿ ಪ್ರಯತ್ನಗಳನ್ನು ಮಾಡ್ತಾ ಇರಿ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು 6ನೇ ರಾಶಿಯ ಶನಿ ಏನೇನು ಫಲ ಕೊಡ್ತಾನೆ ಅಂತ ಗಮನಿಸೋಣ. ಒಂದು ಶತ್ರು ಧ್ವಂಸ ಆಗುವಂಥದ್ದು, 2ನೇದಾಗಿ ಇದ್ದಕ್ಕಿದ್ದ ಹಾಗೆ ನಿಮಗೆ ಏನು ಮನಸ್ಸಲ್ಲಿ ಚಿಂತೆ ಮನುಷ್ಯ ಟೆನ್ಷನ್ ಎಲ್ಲ ಪರಿಹಾರ ಮಾಡುವಂಥದ್ದು, ಇದ್ದಕ್ಕಿದ್ದ ಹಾಗೆ ಏನಾದರೂ ಕೂಡ ಇನ್ನೊಬ್ಬರಿಗೆ ಔಷಧಿ ಡಾಕ್ಟ್ರುಗಳು ಮೊದಲಾದಂಥ ವ್ಯಕ್ತಿಗಳು ಇನ್ನೊಬ್ಬರಿಗೆ ಚಿಕಿತ್ಸೆ ಮಾಡುವಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಆ ಬಂದಂಥ ಸಮಸ್ಯೆಗಳು ಕೂಡ ಸಣ್ಣ ಪುಟ್ಟ ರೀತಿಯಲ್ಲೇ ಬಗೆಹರ್ಕೊಂಡು ಹೋಗಿಬಿಡುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಔಷಧಿ ಉಪಚಾರಗಳನ್ನು ಕೊಡುವವರಿಗೆ ಬಹಳ ಒಳ್ಳೆಯದಾದಂಥದ್ದು. ಷಷ್ಠದಲ್ಲಿ ಶನಿ ಇದ್ದಾಗ ವ್ರಣ ಅಂದರೆ ಎಲ್ಲೆಲ್ಲಿ ರೋಗ ರುಜಿನಗಳಿದೆ ಅದೆಲ್ಲ ಸ್ವಲ್ಪ ದೂರ ಆಗ್ತದೆ, ಬಹಳ ಮುಖ್ಯವಾಗಿ ಗಮನಿಸಿ. ಅನಂತರದಲ್ಲಿ ಇನ್ನು ಪ್ರಯಾಣ ಯೋಗ, ಈ ವರ್ಷದಲ್ಲಿ ಬಹಳ ಓಡಾಡ್ತೀರಿ ನೀವು, ಅಲ್ಲಿ ಇಲ್ಲಿ ಹೋಗುವಂಥದ್ದು. ಕೃಷಿಕರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಬಟ್ಟೆ ವ್ಯಾಪಾರ ವ್ಯವಹಾರ ಮಾಡೋರು ನೀವು ಚಿಂತೆ ಮಾಡೋದು ಬೇಡ, ಈ ವರ್ಷದಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಸಿಗುತ್ತೆ ನಿಮಗೆ. ಮತ್ತು ಕರಗಿಸುವಂತಹ ಪದಾರ್ಥಗಳು ಬೆಳ್ಳಿ ಬಂಗಾರ ಅದು ಕನಕ ಎಷ್ಟಾಗಿದೆ, ಇವತ್ತೇ ಬೆಲೆ ಜಾಸ್ತಿ ಆಗಿದೆ, ಇನ್ನೂ ಕೂಡ ಬೆಲೆ ಜಾಸ್ತಿ ಆಗುವಂಥದ್ದು. ಮತ್ತು ಹೆಚ್ಚಿನದಾದಂಥ ಮಾಧ್ಯಮ ಕ್ಷೇತ್ರದಲ್ಲಿ ಕಲಾಕ್ಷೇತ್ರದಲ್ಲಿರುವಂತಹ ರಾಶಿ ಇದು. ಹಾಗಾಗಿ ನೀವು ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಅದರಲ್ಲಿ ಕೊಡುತ್ತೆ.
ನೇಮು ಫೇಮ್ ಎರಡೂ ಕೂಡ ಬರುತ್ತೆ. ಹಾಗಾಗಿ ನಿಮ್ಮ ಹೆಸರು ಎಲ್ಲೋ ಒಂದು ಕಡೆಗೆ ಕೀರ್ತಿ ನಡ್ಕೊಂಡು ಹೋಗುತ್ತೆ. ಚಿಂತೆ ಮಾಡಬೇಡಿ. ಆ ಕೀರ್ತಿ ಬಂದಾಗ ನಿಮಗೆ ನಾನೇ ಹೀಗೆಲ್ಲ ಮಾಡಿದ್ದ ಅಂಥೇಳಿ ಅನಿಸ್ತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇದ್ದೇವೆ, ನಾವೇ ಹಿಂತಿರುಗಿ ನೋಡಿ ನಾವೇ ಮಾಡಿದ್ದ ಇದು ಅಂಥೇಳಿ ಅನಿಸ್ತದೆ. 5-6 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಅಲ್ಪ ಸ್ವಲ್ಪ ಈ ಫೈನಾನ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದರೆ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಗೃಹಿಣಿಯರು ನೀರಿನ ವಿಷಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಲಿಕ್ಕಿದೆ. ಮನೇಲೇನೋ ಕಿರಿಕಿರಿ ಆಗೋದು, ಸಮಸ್ಯೆ ಬರೋದು, ಹೀಗಾಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನೀರಿನ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಅನಂತರ ಇದ್ದಕ್ಕಿದ್ದ ಹಾಗೆ ನಿಮ್ಮ ಒಳಗಡೆಗೆ ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ಎಂಬುದಾಗಿ ಹೇಳಿದ್ದಾರೆ. ಹಂಗೆ ಆಲಸ್ಯತನವೇ ನಿಮಗೆ ಈ ವರ್ಷದ ಸ್ವಲ್ಪ ಕೈ ಕೊಡಬಹುದು. ಆಲಸ್ಯತನ, ಕಿರಿಕಿರಿ ಆಗೋದು, ಚಿಂತೆ ಆಗೋದು ಹೀಗೆಲ್ಲ ಬರಬಹುದು. ಮತ್ತು 12ನೇ ರಾಶಿಯಲ್ಲಿ ಶನಿ ದೃಷ್ಟಿ ಇದೆ, ಹಾಗೆ ನಿದ್ರೆ ಸರಿ ಬರದೇ ಇರಬಹುದು. ಆಲಸ್ಯತನ ಸ್ವಲ್ಪ ಜಾಸ್ತಿ ಆಗಬಹುದು. ನಾಳೆ ಮಾಡಿದ್ರಾಯಿತು, ನಾಡಿದ್ದು ಮಾಡಿದ್ರಾಯಿತು, ಇನ್ನೊಂದು ದಿವಸ ಮಾಡಿದ್ರಾಯಿತು ಅಂತ ಅನಿಸ್ತದೆ ನಿಮಗೆ. ಅದನ್ನು ಬಿಟ್ಟುಬಿಡಿ, ಮರಳಿ ಯತ್ನ ಮಾಡಿ ಇವತ್ತೇ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿಕೊಳ್ಳಿ. ಅದನ್ನು ತೊಂದರೆ ಆಗಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ಸಣ್ಣ ಪುಟ್ಟ ನಿಮ್ಮ ವೈಯಕ್ತಿಕವಾದಂಥ ಜೀವನದಲ್ಲಿ ಪರ್ಸ್ನಲ್ ಲೈಫು ಅಂತಲೇ ಹೇಳ್ತೇವೆಯೋ ಅದರಲ್ಲಿ ಸಣ್ಣ ಪುಟ್ಟ ಬಿರುಕುಗಳು ಬರುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಳಿ. ಇಷ್ಟಾಗುತ್ತೋ ಅಷ್ಟು ಸಮಾಧಾನ ನೆಮ್ಮದಿಯಿಂದ ಪ್ರಯತ್ನ ಮಾಡ್ಕೊಂಡು ಹೋಗಿ. ಆರೋಗ್ಯದಲ್ಲಿ ಸ್ವಲ್ಪ ಒತ್ತಿ ಜಾಗ್ರತೆ ವಹಿಸ್ಕೊಳ್ಳಿ ಅಂತ ಹೇಳ್ತಾ, ನಕ್ಷತ್ರ ಪರಿಹಾರಗಳು ಏನು? 1ನೇದಾಗಿ ಗಮನಿಸೋಣ. ಚಿತ್ತಾ ನಕ್ಷತ್ರ 3, 4ನೇ ಪಾದ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುಧ್ಯಾನವನ್ನೇ ಮಾಡಿ, ಗುರುವನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಯಾಕಂದರೆ ಈ ಸಮಯದಲ್ಲಿ ಗುರು ಭಾಗ್ಯದಲ್ಲಿದ್ದಾನೆ. ಗುರು ಕೂಡ ಭಾಗ್ಯದಲ್ಲಿದ್ದು ನಿಮಗೂ ಗುರು ಕೂಡ ದಶಾಭುಕ್ತಿಗಳನ್ನು ನಡೀತಾ ಇದ್ರೆ ಎಲ್ಲೋ ಒಂದು ಕಡೆ ಹೋಗಿಬಿಡ್ತದೆ ನಿಮ್ಮ ಭಾಗ್ಯ. ಹಾಗಾಗಿ ಆ ಭಾಗ್ಯಗಳನ್ನು ವೃದ್ಧಿ ಮಾಡಲಿ ಅಂತೇಳಿ ಬೇಡ್ಕೊಳ್ಳಿ. ಸ್ವಾತಿ ನಕ್ಷತ್ರ ಎಷ್ಟಾಗುತ್ತೋ ಅಷ್ಟು ನಾಗನ ಆರಾಧನೆ, ನಾಗನ ಪೂಜೆ, ನಾಗನ ದೇವಸ್ಥಾನಕ್ಕೆ ಹೋಗೋದು, ಅರಳಿಕಟ್ಟೆ ಪ್ರದಕ್ಷಿಣೆ ಮಾಡೋದು, ಹೀಗೆಲ್ಲ ಮಾಡ್ತಾ ಬನ್ನಿ. ಅದು ಕೂಡ ನಿಮ್ಗೆ ಒಳ್ಳೆಯದಾಗುತ್ತೆ. ಇನ್ನು ವಿಶಾಖ ನಕ್ಷತ್ರ ಇದ್ದಕ್ಕಿದ್ದ ಹಾಗೆ ನಿಮ್ಮೆಲ್ಲೋ ಒಂದು ಕಡೆಗೆ ಚಿಂತೆ ಇದೆ. ವಿಶಾಖ ನಕ್ಷತ್ರದವರಿಗೆ ಮನಸ್ಸೇ ಸಮಾಧಾನದಲ್ಲಿಲ್ಲ. ವಿದ್ಯಾರ್ಥಿಗಳಿರಬಹುದು, ಸ್ವಲ್ಪ ಮಟ್ಟಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ವಿಶಾಖ ನಕ್ಷತ್ರದ ಮನಸ್ಸು ಎಲ್ಲೋ ಚಿಂತೆ, ಎಲ್ಲೋ ಕಿರಿಕಿರಿ ಹೀಗಾಗ್ತಾ ಇದೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ವಿಶಾಖ ನಕ್ಷತ್ರದವರು ಅಂತಂದರೆ, ದುರ್ಗಾ ಸಪ್ತಶತಿ ಪಾರಾಯಣೆ ಅಂತಿದೆ. ಅದನ್ನು ನಿಮ್ಗೆ ಓದೋದು ಕಷ್ಟ, ಕೇಳಿ, ಅದನ್ನು ಶ್ರವಣ ಮಾಡಿ. ಆ ದುರ್ಗಾ ಸಪ್ತಶತಿ ಪಾರಾಯಣೆಯನ್ನು ಇನ್ನೊಂದು ನಮ್ಮದೇ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಹಾಕಿದ್ದೇನೆ. ಅದನ್ನು ಕೂಡ ನೀವು ಗಮನಿಸಿ. ಎಷ್ಟಾಗುತ್ತೋ ಅಷ್ಟು ಆ ದೇವಿ ಆರಾಧನೆ, ದೇವಿ ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡ್ತಾ ಬನ್ನಿ. ಆ ಭಗವತಿ ಅನುಗ್ರಹ ಮಾಡ್ತಾಳೆ. ಇದಿಷ್ಟು ನಿಮಗೆ ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ದೈವಾನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ. ಮತ್ತು ಈ ಒಂದು ವರ್ಷದಲ್ಲಿ ಬುಧವಾರ, ಶುಕ್ರವಾರ, ಶನಿವಾರ ಇದು ಈ ವರ್ಷದಲ್ಲಿ ಸ್ವಲ್ಪ ಒಳ್ಳೆಯದನ್ನು ಮಾಡುವಂತಹ ಒಂದು ವಾರ ಅಂತೇಳಿ ಹೇಳಬಹುದು. ಹಾಗೆ 6, 9, 15, 18, 24, 27 ಶುಭವಾದಂಥ ದಿನಾಂಕಗಳು. ಇನ್ನು ತುಲಾರಾಶಿಯವರಿಗೆ ಸ್ವಾಭಾವಿಕವಾಗಿ ರಾಶಿಯಿಂದ ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ ನಿಮಗೆ ವಜ್ರ ಆಗಿ ಬರುತ್ತೆ ಮತ್ತು ಝರ್ಕಾನ್ ಹೇಳುವಂಥ ಉಪರತ್ನಗಳಾಗಿ ಬರುತ್ತೆ. ಅದು ಕೇವಲ ರಾಶಿಯಿಂದ ಚಿಂತನೆ ಮಾಡಬಾರದು, ಜಾತಕ ಲಗ್ನದಿಂದ ಚಿಂತನೆ ಮಾಡಿ ಹೇಳುವಂಥದ್ದು ಬಹಳ ಒಳ್ಳೆಯದಾದಂಥದ್ದು. ಒಟ್ಟಿನಲ್ಲಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಬಿಳಿ, ಹಸಿರು, ಕಪ್ಪು ವಸ್ತ್ರಗಳನ್ನು ಜಾಸ್ತಿ ಧಾರಣೆ ಮಾಡಿ, ಅದರಲ್ಲಿ ಶುಭವಾಗುತ್ತೆ. ಬಿಳಿ ನಿಮ್ಮ ಶುಕ್ರನಿಗೆ ಹೇಳಿರುವಂತಹ ಒಂದು ವಸ್ತ್ರ. ಹಾಗಾಗಿ ಆ ಶುಕ್ರನ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಮಂಗಲವನ್ನು ಉಂಟು ಮಾಡಲಿ. ಎಲ್ಲರಿಗೂ ಕೂಡ ಈ ಒಂದು ವಿಶ್ವಾವಸು ಸಂವತ್ಸರದ ಶುಭಾಶಯಗಳು. ಮಂಗಲವಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.